ಈ ಕೋಕೋನಟ್ ಬಿಸ್ಕೆಟನ್ನ ಒಮ್ಮೆ ಮನ್ಯಾಗ ಟ್ರೈ ಮಾಡ್ರಿ, ನಿಮ್ಮ ಮಕ್ಕಳಂತರೂ ಬಿಡೋದೇ ಇಲ್ಲ, ಅಷ್ಟು ಇಷ್ಟ ಆಗ್ತೈತಿ. ಪ್ಲಸ್ ನೀವು ಕೂಡ ಹೊರಗಿಂದ ತರೋದನ್ನ ಸ್ಟಾಪ್ ಮಾಡಿಬಿಡ್ತೀರಿ. ಇದನ್ನಂತರೂ 1 ತಿಂಗಳವರೆಗೂ ನೀವು ಇಟ್ಕೊಂಡು ತಿನ್ಬೋದು. ಮತ್ತು ಒಳಗೆ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿರ್ತೈತೆ ಅಂದ್ರೆ ಬಾಯಲ್ಲಿಟ್ರೆ ಕರ್ಗೋ ಥರ ಅಷ್ಟು ಟೇಸ್ಟಿ ಕೂಡ ಆಗಿರ್ತೈತಿ. ನಿಮಗೆಲ್ಲ ಗೊತ್ತಿರ್ತೈತಿ ಹೊರಗೆ ಬಿಸ್ಕಿಟ್ ಎಲ್ಲ ಪಾಮ್ ಆಯಿಲಿಂದನ ಮಾಡಿರ್ತಾರೆ. ಅದಕ್ಕಿಂತ ನೀವು ಮನೆಯಾರ ಕೈಯಾರ ಚಲೋ ಆಯಿಲನ್ನು ಯೂಸ್ ಮಾಡಿಬಿಟ್ಟು ಮಾಡೋದು ಮತ್ತು ಟೇಸ್ಟ್ನಾಗಂತೂ ಹೊರಗಿನಕಿನ್ನ ಸೂಪರ್ ಆಗಿರ್ತಾವೆ. 100% ಹೇಳ್ತೀನಿ, ನೀವು ಕೂಡ ಮನೆಯಾಗ ಟ್ರೈ ಮಾಡಿರಿ. ಸೊ ತಡ ಮಾಡ್ದೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದಕ್ಕೆ ಮೆಜರ್ಮೆಂಟ್ ಅಂತೂ ಭಾರಿ ಕರೆಕ್ಟ್ ಆಗಿರ್ಬೇಕು. ಸೊ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ರಿ. ನಾವು ಒಂದು ಬಟ್ಲು, ನೀವು ಯಾವ ಬಟ್ಲಿಂದ ಮೆಜರ್ಮೆಂಟ್ ತೊಗೋತಿರಲ್ಲ ಆ ಬಟ್ಲು 1 ಬಟ್ಲಿಂದ ಚಿರೋಟಿ ರವೆ ತೊಗೋಬೇಕು, ಸಣ್ಣ ರವೆ. ಮತ್ತು 2 ಬಟ್ಲು ಮೈದಾ ಹಿಟ್ಟು ತೊಗೋಬೇಕು. ನಿಮಗೆ ಮೈದಾ ಹಿಟ್ಟು ಬೇಡ್ರಂದ್ರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ತೊಗೋಬೋದು, ಇಲ್ಲಾಂದರೆ ಪೂರ್ತಿ ಕೂಡ ಗೋಧಿ ಹಿಟ್ಟು ತೊಗೋಬೋದು. ಆಮೇಲೆ ಅದೇ ಗ್ಲಾಸ್ಲಿ 1 ಗ್ಲಾಸ್ ಅಷ್ಟು ಸಕ್ಕರೆ ತೊಗೋಬೇಕು. ಆಮೇಲೆ ಸ್ವಲ್ಪ ಸೋಂಫನ್ನು ಹಾಕಬೇಕು. ಸೋಂಫು ಹಾಕಿದ್ರಂತೂ ಭಾರಿ ಫ್ಲೇವರ್ ಬರ್ತೈತಿ, ಇದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಅದೇ ಸೇಮ್ ಗ್ಲಾಸ್ಲಿ 1 ಗ್ಲಾಸು ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡೇನ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗೆ ಹಾಕ್ಬೇಕು. ಇದನ್ನು ಬಿಸಿ ಮಾಡ್ಬೇಕಂತ ಏನಿಲ್ಲ, ಡೈರೆಕ್ಟ್ ಹಂಗೆ ಹಾಕ್ಬೋದು. ನೋಡ್ರಿ ಹಂಗೆ ಹಾಕಿ ಇದು ಎಲ್ಲ ಕುಡ್ಕೊಳ್ಳುವಂಗೆ ಬಳೋದ್ ತಕನ ಇದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿಬಿಟ್ಟು ಡ್ರೈ ಕೋಕೋನಟ್ ಪೌಡ್ರನ್ನ ಹಾಕ್ಬೇಕು. ಇಲ್ಲಾಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇತ್ತಂದ್ರೂ ಅದನ್ನು ಹಾಕ್ರಿ. ಇಲ್ಲಾಂದರೆ ನೀವು ತುರ್ಕೊಂಡ್ಬಿಟ್ಟು ಸಣ್ಣಗೆ ಒಂದಿಟ್ಟು ಮಿಕ್ಸಿ ಮಾಡಿಬಿಟ್ಟು ಹಾಕ್ಬೋದು. ಸೊ ಅದನ್ನು ಕೂಡ 1 ಬಟ್ಲಷ್ಟು ಸಣ್ಣಗೆ ತುರಿದಿರುವಂಥ ಕೊಬ್ಬರಿನ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಚೆಂದಂಗೆ ಈ ಥರ ಒಂದಕ್ಕೊಂದು ಕೂಡುವಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಇದಕ್ಕೆ ನೀರಂತೂ ಭಾಳ ಬೇಕಾಗಿಲ್ಲ. ಈ ಬಟ್ಲೆ ಬರೀ ನಾ ಅರ್ಧ ಗ್ಲಾಸಷ್ಟು ನೀರು ಯೂಸ್ ಮಾಡೀನಿ. ನೀವು ಯಾವ ಬಟ್ಲೆ ಮೆಜರ್ಮೆಂಟ್ ತೊಗೋತಿರಲ್ಲ ಆ ಬಟ್ಲೆ ನೋಡ್ರಿ ಅಷ್ಟು ಮಾಡಿಬಿಟ್ಟು ಇದನ್ನ ಈ ಥರ ಸಣ್ಣಗೆ ಉಂಡೆ ಮಾಡಿಟ್ಕೊರಿ. ಆಮೇಲೆ ಇದಕ್ಕೆ ಅಚ್ಚು ಮಾಡೋಕ್ಕೋಸ್ಕರ ನಾ ಇದನ್ನು ತೊಗೋದೀನಿ. ನೀವು ಕೈಯಲ್ಲೇ ಬೇಕಾದರೂ ಸ್ಪೂನಿಲ್ಲೇ ಈ ಥರ ಅಚ್ಚನ್ನು ಮಾಡ್ಬೋದು. ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ ನೋಡ್ರಿ. ಈ ಥರ ಶೇಪನ್ನು ನಾವು ಮಾಡೀನಿ. ಈಗ ಫಸ್ಟಿಗೆ ಎಲ್ಲ ಮಾಡಿಟ್ಕೊಂಡು ಆಮೇಲೆ ಒಂದೊಂದಾಗಿ ಕರಿಯೋಣಂತ. ಇದನ್ನ ಮಾಡೋ ಮುಂದೆ ಕರಿಯೋದಂತೂ ಭಾಳ ಇಂಪಾರ್ಟೆಂಟ್. ಸಣ್ಣ ಫ್ಲೇಮ್ ಇಟ್ಟು ಎಣ್ಣೆನ ಬಾಳೋದ್ ತನಕ ಬಿಸಿ ಮಾಡ್ಬೇಕು. ಒಮ್ಮೆ ಎಣ್ಣೆ ಬಿಸಿ ಆದಮೇಲೆ ಅದೇ ಸೇಮ್ ಸಣ್ಣ ಫ್ಲೇಮ್ ಇಟ್ಟನ ಇವನ್ನ ಸಾವಕಾಶಂಗೆ ಒಂದೊಂದನ್ನ ಹಾಕ್ರಿ. ನೋಡ್ರಿ ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂತಂದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ಮ್ಯಾಲೆ ಒಂದು ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬಂತಂದ್ರೆ ಸಾವಕಾಶಂಗೆ ಒಂದೊಂದು ತಿರುಗಿ ಹಾಕ್ರಿ. ಒಮ್ಮೆ ನೀವು ತೆಗೆದುಕೊಳ್ಳೇನ ಇವನ್ನ ಮುರಿಯೋಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಆರು ಮಟ್ಟ ಬಿಡ್ಬೇಕು. ಆಮೇಲೆ ಕ್ರಿಸ್ಪಿನೆಸ್ ತಾನಾಗಲೇ ಬರುತ್ತೆ. ರೆಸಿಪಿ ಮೇನ್ ಆಗಿ ಬಂದ್ಬಿಟ್ಟು ಛಟ್ ಪೂಜಾ ಅಂತಂದು ಬಿಹಾರ್ ಸೈಡ್ ಮಾಡ್ತಾರೆ. ನನಗೆ ನನ್ನ ಬಿಹಾರಿ ಫ್ರೆಂಡ್ ಈ ರೆಸಿಪಿ ಹೇಳ್ಕೊಟ್ಲ. ಭಾರಿ ಟೇಸ್ಟಿ